ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಸಾಧನೆ ಏನು ಅಂದರೆ ಏನೂ ಇಲ್ಲ, ಶೂನ್ಯ. ಅವ್ರು ಬಂದು 2 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ. ಸಾಧನೆ ಅಂದರೆ ಶೂನ್ಯ. ಅವರು ಏನೂ ಇಲ್ಲ, ಹೇಳ್ಕೊಳೋ ಅಂಥದ್ದು ಏನೂ ಇಲ್ಲ. ಈಗ ಸಿದ್ದರಾಮಯ್ಯವ್ರನ್ನ ಹೊರ ಹಾಕಿ ಇವರು ಮುಖ್ಯಮಂತ್ರಿ ಆದರು, ಏನೋ ದೊಡ್ಡ ಸಾಧನೆ ಆಗೋಗುತ್ತೆ, ಏನೋ ಯೋಜನೆಗಳು ಬರ್ತೈತೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 0 ಸಾಧನೆ ಏನು ಮಾಡಲಿಲ್ಲ. ಒಂದು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು. ನೀವು ಬರ ಅಂತ ಘೋಷಣೆ ಮಾಡಿಲ್ಲ ಅಂದರೆ ಕೇಂದ್ರ ಸರ್ಕಾರ ಹೆಂಗೆ ಬರುತ್ತೆ ಟೀಮು ಹೇಳಿ ನೀವೇ. ನಾನು ನೋಡಿಲ್ಲ ಯಾವತ್ತೂ. ನಾವು ಬರ ಅಂತ ಘೋಷಣೆ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಂದ ವರದಿ ತಗೊಂಡು ಆ ವರದಿನ ನಾವು ಕೇಂದ್ರ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ನಾವು ಸಬ್ಮಿಟ್ ಮಾಡಿದ್ಮೇಲೆ ಅವರು ಒಂದು ಟೀಮನ್ನು ಕಳಿಸ್ತಾರೆ. ಇದು ಪ್ರೊಸೀಜರ್ ಇರೋದು. ಇವರು ಅದು ಬಿಟ್ಬಿಟ್ಟು ಇವರು ಟೀಮ್ ಕಳಿಸಿ ಅಂದರೆ ನೀವೇ ಟೀಮ್ ಕಳಿಸಿಲ್ಲಲ್ಲ. ಡೆಲ್ಲಿಯಿಂದ ಅವ್ರು 3000 ಕಿಲೋಮೀಟರ್ ಇಲ್ಲಿ ಬರೋದಲ್ಲ, ನಿಮ್ಮ ಮನೆ ಹತ್ರ ಇರೋ ಇಲ್ಲಿಗೆ ನೀವು ಟೀಮ್ ಕಳಿಸಿಲ್ಲಲ್ಲ. ಇನ್ನು ಯಾರು ಕಳಿಸಿದ್ದೀರಾ ಹೇಳಿ? ಮುಖ್ಯಮಂತ್ರಿ ಟೀಮ್ ಬಂದಿದೆಯಾ? ಮಂತ್ರಿಗಳ ಟೀಮ್ ಬಂದಿದೆಯಾ? ಎಲ್ಲಿದೆ? ಎಲ್ಲಿ? ಡಿಸ್ಟ್ರಿಕ್ಟ್ ಕೊಡಿ, ಸಬ್ಮಿಟ್ ಮಾಡಿರೋದ ಕಾಪಿ ಕೊಡಿ. ನೀವು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಸಬ್ಮಿಟ್ ಮಾಡಿದ್ದೀರಾ ಕೊಡಿ. ಇಲ್ಲ ಎಲ್ಲ ಜಿಲ್ಲೆಯವರು ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ. ನಾನು ಪರಮೇಶ್ವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ 15 ದಿನದೊಳಗಡೆ ಕೊಡಿ ಅಂತ. ಇನ್ನೂ 15 ದಿನ ಆಗಿಲ್ಲ, ಇನ್ನೆಲ್ಲಿ ಕೊಡ್ತಾರೆ? ಮೊದಲು ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಿಸಿ, ಆಮೇಲೆ ಕೇಂದ್ರ ಸರ್ಕಾರ ಕೇಳಿ, ನಾವು ಬೆಂಬಲ ಕೊಡ್ತೀವಿ. ಅದು ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ನಿಮ್ಮ ಹತ್ರ ಹಣ ಇಲ್ಲ, ಪಾಪರಾಗಿದ್ದೀರಾ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಪರಿಸ್ಥಿತಿಯಲ್ಲಿದ್ದೀರಾ. 3 ತಿಂಗಳಿಂದ ನೀವು ಓಲ್ಡ್ ಏಜ್ ಪೆನ್ಷನ್ನು ಇಲ್ಲ, ವಿಡೋ ಪೆನ್ಷನ್ನು ಇಲ್ಲ, ಯಾವುದು ಪೆನ್ಷನ್ಗಳು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ.